ಬರುವರು, ನಮ್ಮ ರಾಜ ಬರುವರು. ಬಾನಿನಲ್ಲಿ ಕಹಳೆ ಮೊಳಗಿ ಮೋಡದಲ್ಲಿ ಮಿಂಚು ಮಿನುಗಿ ಭಕ್ತರ ಭಿನ್ನಹ ಕೇಳ ಬರುವರು. ಧರ್ಮವ ಸ್ಥಾಪಿಸ ಮರಳಿ ಬರುವರು. ಈ ಲೋಕದ ರಾಜರುಗಳು ಸಿಂಹಾಸನದಲ್ಲಿ ಕುಳಿತುಕೊಂಡಾಗ ಅವರ ಸುತ್ತಲೂ ಸೇವಕಿಯರು ಇರುತ್ತಿದ್ದರು. ರಾಜರಿಗೆ ಬಿಸಿಗಾಳಿಯಿಂದ ಆಯಾಸವಾಗಬಾರದೆಂದು ಗಾಳಿ ಬೀಸಲು ಸೇವಕಿಯರು ನೆರೆದಿರುತ್ತಿದ್ದರು. ಪ್ರತಿಯೊಬ್ಬ ರಾಜನಿಗೆ ಕೈಗೊಂದು ಆಳು, ಕಾಲಿಗೊಂದು ಆಳು. ಹೇ ಯಾರಲ್ಲಿ ಎಂದ ತಕ್ಷಣ ಅಪ್ಪಣೆ ಸ್ವಾಮಿ ಎಂದು ಒಬ್ಬ ಬರಬೇಕಿತ್ತು. ಆದರೆ ಕ್ರಿಸ್ತ ರಾಜರ ಜೀವನವನ್ನು ನೋಡುವುದಾದರೆ ಕ್ರಿಸ್ತರ ಸುತ್ತ ಸೇವೆ ಮಾಡಲು ಯಾರೂ ಇರಲಿಲ್ಲ. ಕ್ರಿಸ್ತರು ತಾವೊಬ್ಬ ಸೇವಕರಂತೆ ತಮ್ಮ ಶಿಷ್ಯರ ಪಾದಗಳನ್ನು ತಾವೇ ತೊಳೆಯುತ್ತಾರೆ. ಸೇವೆಯ ಮೂಲಕ ಅವರು ತಮ್ಮ ಸಾಮ್ರಾಜ್ಯವನ್ನು ಕಟ್ಟುತ್ತಾರೆ. ಆದ್ದರಿಂದ ನಾವು ಕೂಡ ಸೇವೆಯ ಮೂಲಕ ಕ್ರಿಸ್ತ ರಾಜರನ್ನು ಹಿಂಬಾಲಿಸೋಣ. ಅವರು ಜೀವಿಸಿದ ಸೇವಾ ಜೀವನವನ್ನು ನಾವು ಕೂಡ ಭರವಸೆಯಿಂದ ಜೀವಿಸಲು ಪ್ರಯತ್ನಿಸೋಣವೇ? ಯೇಸು ಬರುವರು, ನಮ್ಮ ರಾಜ ಬರುವರು. ಯೇಸು ಬರುವರು.